ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ನಾನು ಗೋಸ್ಟ್ ಹಂಟಿಂಗ್ ಮಾಡೋಣ ಅಂದ್ಕೊಂಡಿದ್ದೀರಿ. ಆದರೂ ಭಯ ಇಟ್ಕೊಂಡು ಬಂದಿದ್ದೀನಿ ವೀಡಿಯೋ ಮಾಡಬೇಕಂತ ನಿಮಗೋಸ್ಕರ. ಅದೇ ಥರ ಇದೆ. ನನಗಂತೂ ಹೇಳ್ಬೇಕಂದ್ರೆ ನೈಟ್ ಟೈಮ್ ನಾನು ಎಲ್ಲೂ ಆಚೆನೇ ಹೋಗಲ್ಲ. ಸ್ವಲ್ಪ ಅದು ಒಬ್ಬನೇ ನನಗೆ ಹೆವಿ ಭಯ. ಬಂದಿರಿ ಡೈರೆಕ್ಟಾಗಿ. ಬಟ್ ಸ್ಪೆಷಲ್ ಹತ್ರ ನೋಡಿದ್ರೆ ಲಾಕೆ ಸ್ವಲ್ಪ ಫೋನ್ ಆಫ್ ಮಾಡಿದೆ, ಏನೋ ಸೌಂಡ್ ಬಂತು. ಏಯ್ ಅವ್ನು ನೋಡಿ ಹತ್ತ ಇರೋದು. ಬೇಡ ಹಬ್ಬ ಸುಮ್ಮನೆ ಯಾಕೆ. ಆ ಕಡೆ ಏನೈತೆ ಇವ್ರು ನೋಡಿದ್ರೆ ಏನೋ ಮಾಡ್ತಾ ಇದ್ದಾರೆ. ಫುಲ್ಲು ಕಾಡು. ಬೇಡ ಇರು. ಸುಮ್ಮನೆ ಯಾಕೆ. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸಂದೀಪ್. ಏನಪ್ಪ ವಿಷಯ ಅಂದರೆ ಜಾಸ್ತಿ ದಿವಸ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇನ್ಮೇಲಿಂದ ಕನ್ಸಿಸ್ಟೆನ್ಸಿಯಿಂದ ನಾವು ಬಂದಿರೋ ವಿಷಯ ಏನಂದರೆ, ಇವಾಗ ನಾವು ವಿಡಿಯೋ ಮಾಡೋಣ ಅಂತ ಬಂದ್ರಿ. ನಾನು ಮತ್ತು ನನ್ನ ಫ್ರೆಂಡು ಗೋಸ್ಟ್ ಹಂಟಿಂಗ್ ಮಾಡೋಣ ಅಂದ್ಕೊಂಡಿದ್ದೀರಿ. ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನನಗೆ ಭಯ, ಬರೀ ಡೌಗಳು ಆದರೂ ಭಯ ಇಟ್ಕೊಂಡು ಬಂದಿದ್ದೀನಿ ವೀಡಿಯೋ ಮಾಡಬೇಕಂತ ನಿಮಗೋಸ್ಕರ. ನೋಡಿ ಯಶವಂತು, ಬಬ್ಲು, ಹರೀಶ್ ಬ್ರೋ ಅವ್ರು ಹುಡುಗಿ ಜೊತೆ ಮಾತಾಡ್ತಾ ಇರ್ತಾರೆ ಬಿಸಿ. ಇಲ್ಲಿ ನೋಡಿ ಇವನು ಅವನು ವೀಡಿಯೋ ಮಾಡ್ತಾನೆ. ಇವಾಗ ಹೋಗ್ತಾ ಇದ್ದೀರಿ. ನೋಡಿ ಬಿಲ್ಡಿಂಗ್ ನೋಡಿ ಎಷ್ಟು ದೊಡ್ಡದಾಗಿದೆ. ಸೊ ಇವಾಗ ಇದು ಒಳಗೆ ಹೋಗಿ ಏನೇನೈತೆ ಫುಲ್ ಎಕ್ಸ್ಪ್ಲೋರ್ ಮಾಡೋಣ. ಯಾರೋ ವಾಚ್ಮೆನ್ ಇದ್ದಂಗಿದ್ದಾರೆ. ಯಾರೋ ಇದ್ದಂಗಿದ್ದಾರೆ. ಸ್ವಲ್ಪ ಭಯ ಆಗೋ ಥರ ಇದೆ. ನನಗಂತೂ ಹೇಳ್ಬೇಕಂದ್ರೆ ನೈಟ್ ಟೈಮ್ ನಾನು ಎಲ್ಲೂ ಆಚೆನೇ ಹೋಗಲ್ಲ. ಸ್ವಲ್ಪ ಅದು ಒಬ್ಬನೇ ನನಗೆ ಹೆವಿ ಭಯ. ಇದು ಫಸ್ಟ್ ಬೇಸ್ಮೆಂಟಾ. ಫಸ್ಟು ಹೋಗ್ತಾ ಇದ್ದೀರಿ. ಯಾರೋ ಇದ್ದಾರೆ ಇಲ್ಲಿ, ವಾಚ್ಮೆನ್ ಇದ್ದಾರೆ. ಸೊ ಗೈಸ್ ನೋಡಿ ಬರ್ದಿಕ್ಕಿದ್ದಾರೆ, ಗೋ ಟು 5th ಫ್ಲೋರ್ ಅಂತೆ. 5th ಫ್ಲೋರಲ್ಲೇ ಒಂದು ಇದಾಗಿದೆ. 5th ಫ್ಲೋರ್ ಏನಿದೆ ಗೊತ್ತಿಲ್ಲ. ಎಲ್ಲ ಬರ್ದು ಏನೇನೋ ಇಕ್ಕವ್ರೆ. ಎಲ್ಲ ಕ್ಲೀನ್ ಮಾಡಿದ್ದಾರೆ. ಯಾರೋ ಇದ್ದಂಗಿದ್ದಾರೆ ಮೇ ಬಿ. ಈ ರೋಡಲ್ಲಿ ರೂಮಲ್ಲಿ ಏನು ಇಲ್ಲ. ಇದು ಏನು ಗೊತ್ತಾ, ಇದು ಲಿಫ್ಟ್. ಇದು ನೋಡಿ ಎಷ್ಟು ಕೆಳಗೆ ಇದೆ, ಅಷ್ಟು ಮೇಲೆ ಆದರೆ ಹೆಂಗಿರುತ್ತೀವಲ್ಲ. ಫಸ್ಟ್ ಬೇಸ್ಮೆಂಟ ಅಲ್ಲಿ ಯಾರು ಕೇಳಿದ್ರೆ ಹೆಂಗೆ ಅಂತ ನಂದು ಭಯ ಆಗ್ತಿರೋದು. ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಲೈಫಲ್ಲಿ ಇದೆ ಗೋಸ್ಟ್ ಹಂಟಿಂಗ್ಗೆ. ಆವತ್ತೂ ಬಂದಿರಲಿಲ್ಲ. ಇಲ್ಲ ಲಿಫ್ಟು ಬೇಸ್ಮೆಂಟ್ಗೆ ಹೋಗೋದು ಹೆಂಗಂತ ಗೊತ್ತಿಲ್ಲ. ಹಿಂಗೇನೋ ಮೇ ಬಿ ಬೇಸ್ಮೆಂಟ್ಗೆ ಹೋಗೋದು. ಬೇಡ ಸುಮ್ಮನೆ ಏನಾಗಿದೆ. ಎಲ್ಲಿ ಸೈಡ್ ಇಲ್ಲೇ ಬಿದ್ದು ಮಳ್ಳರಾಗಿದೆ. ಇಲ್ಲ ನೋಡಿ ಎಷ್ಟು ದೊಡ್ಡದಾಗಿದೆ ಅದು. ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಗೊತ್ತಿಲ್ಲ. ಲಾಸ್ಟ್ ಟೈಮ್ ಅದು ನೋಡ್ಬಿಟ್ಟು ನಾನು ಆಹ್ ಅನ್ಕೊಂಬಿಟ್ಟೆ. ಇವಾಗ ನಾನು ಲಾಸ್ಟ್ ಟೈಮ್ ಮಾಡಿಬಿಟ್ಟು ಫುಲ್ಲು ಒಂಥರ ಗಲೀಜಿತ್ತು. ಇವತ್ತೆಲ್ಲ ಕ್ಲೀನ್ ಮಾಡಿಕ್ಕಿದ್ದಾರೆ. ಏನಂತ ಗೊತ್ತಿಲ್ಲ. ಏನು ನೋಡಿ ಮೆಟ್ಲೆಲ್ಲ ಹೆಂಗಿದೆ. ಓ ನಡಿ. ನಾನು ಯಾಕಂದರೆ ಲಾಸ್ಟ್ ಆಗಿದ್ದೀನಿ ಅಂದರೆ ಭಯ. ಇವಾಗ ಏನಾದರೂ ಬಂತಂದರೆ ಓಡ್ಬಿಡ್ತೀನಿ. ಇವರೆಲ್ಲ ಇಲ್ಲೇ ಇರ್ರಿ ಅಂತ. ಅಯ್ಯೋ ಯಾರೋ ಎಣ್ಣೆ ಎಲ್ಲ ಹೊಡೆದಿದ್ದಾರೆ. ಗ್ಲಾಸ್ ಪೀಸ್ ಎಲ್ಲ ಇದೆ, ನೋಡ್ಕೊಂಬನ್ನಿ. ಓ ಗಾಯ್ಸ್ ಇನ್ನೂ ಇದೆ. ಹೋಗ್ತಾ ಇದ್ದೀರಿ. ಗಾಯ್ಸ್ ನೋಡಿ ಹಿಂಗಿದೆ. ಇದು ಬಂದು ಬೇಸ್ಮೆಂಟ್. ಇದು ಫಸ್ಟ್ ಬೇಸ್ಮೆಂಟ್. ಇನ್ನೊಂದು ಎರಡು ಬೇಸ್ಮೆಂಟ್ ಇದೆ. ಮಾತಾಡ್ತಾ ಇದ್ದಾರೆ, ಹಂಗೆ ಸೌಂಡ್ ಬರ್ತದೆ ಅಂತ. ಇಲ್ಲಿ ನೋಡಿ ಈ ವ್ಲಾಗರ್ ನೋಡಿ ಏನು ಮಾತಾಡ್ತವ್ರೆ. 17 Pro ಇದೆ. 17 Pro ವಿಡಿಯೋ ಮಾಡಿ 17 Pro ಇಸ್ಕೊಂಡು ಅವರು. ನಾವು ಅದೇ ಥರ ಮಾಡಬೇಕು. ವಿಡಿಯೋ ಮಾಡಿ 17 Pro ಇಸ್ಕೊಂಡಿದ್ದೀರಾ. ವಿಡಿಯೋ ಮಾಡಿ 17 Pro ಇಸ್ಕೊಂಡಿದ್ದೀರಾ ನೀವು. ನೋಡಿ 20 ಫ್ಲೋರ್ ಇದೆ. ಇದು 20 ಮೂಲೆ. ಇಲ್ಲೇನೋ ದೆವ್ವಗಿಂತ ಇದನ್ನು ನೋಡ್ತಾ ಇದ್ದೇನೆ ಭಯ ಆಗ್ತಾಯಿದೆ ನನಗೆ ಒಂಥರ.
ನೋಡಿ ನನ್ನ ಫೋನಲ್ಲಿ ಯಾವಾಗ ನೋಡಿ ಸ್ಟೋರೇಜ್ ಪ್ರಾಬ್ಲಮ್ ಬರುತ್ತೆ, ವೀಡಿಯೋ ಮಾಡೋಕ್ಕೆ ಆಗಲ್ಲ. ವೀಡಿಯೋ ಮಾಡ್ತಾಯಿದ್ದೀನಿ ಸಡನ್ನಾಗಿ ಸ್ಟಾಪ್ ಆಗುತ್ತೆ ಸ್ಟೋರೇಜ್ ಪ್ರಾಬ್ಲಮ್ ಅಂತ. ಮತ್ತು ಫೋಟೋಸ್ ಎಲ್ಲ ಡಿಲೀಟ್ ಮಾಡಿ ಇವಾಗ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಅಷ್ಟೊತ್ತು ಇರೋಲ್ಲ, ಬೇಸ್ಮೆಂಟ್ ಎಲ್ಲ ಸುತ್ತಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಇವಾಗ ಮೇಲೆ ಹೋಗೋಣ. 24 ಇದೆ, ಒಂದೊಂದು ಫ್ಲೋರ್ ಹೋಗೋಣ, ಹೆಂಗಿರುತ್ತೆ ನೋಡೋಣ. ಏನು ಬ್ರೋ? ಬನ್ನಿ ಫ್ರೆಂಡ್ಸ್, ಇವತ್ತು ಗೋಸ್ಟ್ ಹಂಟಿಂಗ್ ಮಾಡೋಣ. ಬನ್ನಿ ರೆಡಿ ಉಳಾನ ಅದು ಇಲ್ಲಿ ಬಂದಿದ್ದಿದೆ ಅಂತಾನೆ. ಅಲ್ಲಿ ವಾಚ್ಮನ್ ಈಗ ನಾನು ನೋಡೋದು, ಆಮೇಲೆ ಮತ್ತೆ ಬಂದು ಏನಾದರೂ ಕೇಳಿಬಿಟ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೋಡಿ ಇದು ಬ್ರೆಡ್ಡಿಗೆ ಬಂದಿರೋದು. ಯಾರೋ ಬಂದವ್ರೆ ಇಡಮ್ಮ ಅಂತ. ಸೊ ಗೈಸ್, ನಿನ್ನೆ ನಾವು ಒಂದು ಅಪಾರ್ಟ್ಮೆಂಟ್ ಹತ್ರ ಹೋಗಿದ್ರಿ, ಬಟ್ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ಸ್ವಲ್ಪ ಜನ ಇದ್ದರು, ಅವ್ರು ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಅದು ಸ್ವಲ್ಪ ಇದಾಗಿದೆ, ಪ್ರಾಬ್ಲಮ್ ಆಗಿದೆ. ಸೊ ಅಲ್ಲೆಲ್ಲ ವೀಡಿಯೋ ಮಾಡಬೇಡ ಅಂತಂದರು. ಅಲ್ಲಿಂದ ನಾವು ಬೇರೆ ಕಡೆ ಬಂದಿದ್ದೀರಿ, ಬೇರೆ ಕಡೆ ನಮ್ಮ ಊರಿಗೆ ಬಂದಿದ್ದೀವಿ. ಸೇಮ್ ಊರಿಗೆ, ಬಟ್ ಅದರಲ್ಲಿ ನಮ್ಮ ರಂಜಿತ್ ಬಂದಿದ್ದಾನೆ, ಇನ್ನೊಬ್ಬ, ಮತ್ತು ಇನ್ನು ರಾಜು ಬಂದವನೇ. ಅಲ್ಲಿಂದ ಇವಾಗ ನಾವು ಡೈರೆಕ್ಟಾಗಿ ಎಲ್ಲಿಗೆ ಬಂದಿದ್ದೀರಿ ಅಂದರೆ, ನಿಮಗೆ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಸ್ಮಶಾನಾಗಿ ಬಂದಿದ್ದೀರಿ ಡೈರೆಕ್ಟಾಗಿ. ಬಟ್ ಸ್ಮಶಾನ ಹತ್ರ ನೋಡಿದ್ರೆ ಲಾಕೇ ಮಾಡಿಬಿಟ್ಟಿದ್ದಾರೆ. ಏನು ಬ್ರೋ ಲಾಕ್ ಮಾಡೋರು? ಏನು ಮಾಡೋಣ? ಲಾಕ್ ಓಪನ್ ಆಗೈತೆ. ಬೀಗ ಹಾಕೈತೆ ಇಲ್ಲ? ನಾನು ಬೀಗ ಲಾಕ್ ಆಗಿದೆ ಅನ್ಕೊಂಡೆ, ಬಟ್ ನೋಡಿದ್ರೆ ಅನ್ಲಾಕ್ ಆಗಿದೆ. ಸರಿ, ಓಪನ್ ಮಾಡ್ಕೊಂಡು ನಡಿ ಹೋಗೋಣ. ಬಟ್ ಏನು ಗೊತ್ತಾ, ನಿನ್ನೆ ಥರ ಏನಾದರೂ ಅಂದರೆ ನಾವು ನಿನ್ನೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದು, ಬಟ್ ಇವತ್ತು ಮತ್ತೆ ನಾನು ಇನ್ನೊಂದ್ಸತಿ ಮಾಡ್ತಾ ಇದ್ದೀನಿ. ಯಾಕಂದರೆ ನಿನ್ನೆ ಯಾರು ವೀಡಿಯೋ ಮಾಡೋದು ಬೇಡ, ಸುಮ್ಮನೆ ನಿನ್ನೆ ಅಮಾವಾಸ್ಯೆ ಅಂತ ಹೇಳಿದ್ರು. ಸೊ ಅದರಿಂದ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ನಾನು ಇವತ್ತು ವೀಡಿಯೋನೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಅದಕ್ಕೆ ಇವತ್ತು ವೀಡಿಯೋ ಮಾಡೋಣ ಆಗಿದ್ದಾಗಲಿ ಅಂತೇಳಿ ಸುಮ್ಮನೆ ಇರೋದು. ಇವಾಗ ನಮ್ಮ ಫ್ರೆಂಡ್ ಒಬ್ಬ ಬರ್ತಾ ಇದ್ದಾನೆ ಅಂದಾಗೆ, ಅವ್ನು ಬಂದಮೇಲೆ ಇವಾಗ ಎಲ್ಲರೂ ಹೋಗೋಣ ಅಂತ ನೋಡ್ತಾ ಇದ್ದೀನಿ. ನೋಡಿದ್ರೆ ಇವಾಗ ಆಲ್ರೆಡಿ ಹೋಗ್ತಾ ಇದ್ದಾರೆ ಅವರೆಲ್ಲ. ಮತ್ತು ಇವಾಗ ನಮ್ಮ ಫ್ರೆಂಡ್ ಒಬ್ಬ ರಾಜು ಅಂತ ಇದ್ದಾನಲ್ಲ, ನಿಮ್ಗೆ ನೋಡಿರ್ತೀರ, ನಮ್ಮ ಇನ್ಸ್ಟಾದಲ್ಲಿ ಅಕೌಂಟಲ್ಲಿ ನೋಡಿರಿ, ಅವ್ನು ಇರ್ತಾನೆ. ಅವ್ನು ಬರ್ತಾ ಇದ್ದಾನೆ, ಅವ್ನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಅವ್ನು ಬಂದಿದ್ದೆ, ಅವನ್ನ ಕರ್ಕೊಂಡು ಮತ್ತೆ ಹೋಗಬೇಕು. ಇವಾಗ ಅವ್ನು ಕಾಲ್ ಮಾಡಿದ್ದೀನಿ, ಇರಿ ಒಂದು ನಿಮಿಷ ಕಾಲ್ ಮಾಡಿ ಮತ್ತೆ ನಿಮಗೆ ಒಳಗೆ ಹೋಗಿ ಅವನ್ನ ಕರ್ಕೊಂಡು ಒಳಗೆ ಹೋಗಿ ಏನೇನಾಗುತ್ತೆ ನಿಮಗೆ ತೋರಿಸ್ತೀನಿ ಹಂಗೆ. ಬಟ್ ಯಾರು ಗೈಸ್ ಸ್ಕಿಪ್ ಮಾತ್ರ ಮಾಡಬೇಡಿ, ಯಾಕಂದರೆ ಇನ್ಮೇಲಿಂದ ನನ್ನ ಫೋನಲ್ಲಿ ಮೇನ್ ಪಾಯಿಂಟ್ ಏನಂದರೆ ಸ್ಟೋರೇಜ್ ಇಲ್ಲ ಗೈಸ್ ಫೋನಲ್ಲಿ. ಅದೇ ಸ್ವಲ್ಪ ಪ್ರಾಬ್ಲಮ್ಮು. ಇವಾಗ ಸ್ವಲ್ಪ ಫೋನ್ ಆಫ್ ಮಾಡಿದೆ, ಏನೋ ಸೌಂಡ್ ಬಂತು, ಫುಲ್ ಭಯ ಆಗೋಯ್ತು ನನಗೆ. ಏನೋ ಸೌಂಡ್ ಬಂದಿದ್ದು? ಏನು ಬ್ರೋ ಸೌಂಡ್ ಬಂದಿದ್ದು? ಪಕ್ಷಿಗಳಾ? ಓ ಫುಲ್ಲು ನನಗೆ ಭಯ ಆಗೋಯ್ತು. ಅದೇ ಟೈಮಲ್ಲಿ ನೋಡಿದ್ರೆ ಸ್ಟೋರೇಜ್ ಫುಲ್ ಅಂತ ಬಂದ್ಬಿಡ್ತು. ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಏಯ್ ಅವ್ನು ನೋಡೋ, ಏಯ್ ಬೇಡ ಸುಮ್ಮನೆರೋ, ಏಯ್ ಬೇಡ. ಯಾವುದು ಇಲ್ಲೆಲ್ಲ ನೋಡಿ ಸಪ್ರೇಟಾಗಿ ಒಬ್ಬೊಬ್ರದ್ದು ಸಮಾಧಿಗಳಿದ್ದಾವೆ. ಏಯ್ ಅವ್ನು ನೋಡಿ ಹತ್ತ ಇರೋದು. ಬೇಡ ಹಬ್ಬ ಸುಮ್ಮನೆ ಯಾಕೆ? ಆ ಕಡೆ ಏನೈತೆ? ಓ ಇವ್ರು ನೋಡಿದ್ರೆ ಏನೋ ಮಾಡ್ತಾ ಇದ್ದಾರೆ. ಫುಲ್ಲು ಕಾಡು. ಏಯ್ ಬೇಡ ಇರು, ಸುಮ್ಮನೆ ಯಾಕೆ? ಏಯ್ ಬೇಡ ಸುಮ್ಮನೆ ಯಾಕೆ ಹೇಳು? ಅಲ್ಲಿ ಇದೈತೆ ನೋಡ್ಕೊ, ಸ್ವಲ್ಪ ನೋಡ್ಕೊ. ನೋಡಿದ್ರೆ ಹೋಗೋಣ ಅಂತವ್ರೆ, ನನ್ನ ನೋಡಿದ್ರೆ ಭಯ ಆಗ್ತದೆ. ಅವ್ನು ನೋಡಿದ್ರೆ ಒಬ್ಬೊಬ್ಬನೇ ಓಡಾಡ್ತವನೆ ಮೌರ್ಯ. ಅವ್ನು ಗೊತ್ತಲ್ಲ ವ್ಲಾಗರ್, ಎಲ್ಲಂದರೆ ಸಿಕ್ಕಿದ್ದೆಲ್ಲ ವೀಡಿಯೋ ಮಾಡ್ತಾ ಇರ್ತಾನೆ. ನಾನು ಆ ಥರ ಅಲ್ಲ ಗೈಸ್, ನಾನು ಒಬ್ಬೊಬ್ಬನೇ ಎಲ್ಲೂ ಹೋಗೋದೇ ಇಲ್ಲ. ನೈಟ್ ಟೈಮ್ ಅಂತ ನಾನು ಎಲ್ಲೂ ಹೋಗೋ ಚಾನ್ಸೇ ಇಲ್ಲ ಹೇಳ್ಬೇಕಂದ್ರೆ, ಅಷ್ಟು ಭಯ ನನಗೆ. ಏಕೆ ಏನಾಯಿತು? ಪಕ್ಷಿನಾ? ಅದು ಸೌಂಡ್ ಒಂಥರ ಬಂತು. ಅವ್ನು ರಾಜಗ್ನ ಒಬ್ಬನೇ ಎಲ್ಲೋ ಹೋಗ್ಬಿಟ್ಟಿದ್ದಾನೆ. ಲೈ ಎಲ್ಲಿದ್ದಾನಂತ ಗೊತ್ತಿಲ್ಲ ಬ್ರೋ, ಸುಮ್ಮನೆ ಬ್ರೋ. ಕಂಟೆಂಟ್ ಮಾಡೋಣ ಅನ್ಕೊಳೋ ಟೈಮಲ್ಲಿ ಇವರು ಏನೋ ಒಂದು ಹೇಳ್ತಾರೆ. ಸ್ವಲ್ಪ ಇದು ಅಲ್ಲಿ ನೋಡಿ ಬ್ರೋ, ಏನು ಹೇಳ್ತಾ ಇದೆಯಾ? ನೆಕ್ಸ್ಟ್ ಟೈಮು ಎಲ್ಲಾದರೂ ಯಾವ ಪ್ಲೇಸ್ಗೆ ಹೋಗೋಣ? ಬ್ಯಾಂಗ್ಳೂರಲ್ಲಿ ಕಮೆಂಟ್ ಮಾಡೋಕ್ಕೆ ಹೇಳಿ, ಆ ಪ್ಲೇಸ್ಗೆ ಹೋಗೋಣ ನೆಕ್ಸ್ಟ್ ಟೈಮು. ಎಲ್ಲಿ ವೀಡಿಯೋ ಮಾಡಬೇಕು, ಎಲ್ಲಿ ಗೋಸ್ಟ್ ಹಂಟ್ ಇದೆ ಅಂತ ನೀವು ಕಮೆಂಟ್ ಮಾಡಿ, ನಾವು ಅಲ್ಲಿ ಹೋಗ್ತೀರಿ. ಅಲ್ಲಿ ಹೋಗಿ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀರಿ. ನೋಡಿ ಇಲ್ಲಿ ಸುತ್ತಮುತ್ತ ಯಾರೂ ಇಲ್ಲ, ಬರೀ ನಾವು ಮಾತ್ರ ಇದ್ದೀರಿ. ಇವಾಗ ರೀಸೆಂಟಾಗಿ ಯಾವುದೋ ಇದು ಬಂದಿರೋ ಥರ ಇದೆ. ಯಾರು ರೀಸೆಂಟಾಗಿ ಯಾರೋ ಡೆಡ್ ಆಗಿದ್ದಾರೆ.
ಓ ರಂಜಿತ್ ನಿಂತ್ಕೊಳ್ಳೋ ಒಂದು ಫೋಟೋ ಹಿಡಿತೀನಿ ಲೈ. ಹಾಂ ಹೋಗಿ ನಿಂತ್ಕೊಳ್ಳೋ ಫೋಟೋ ಹಿಡಿತೀನಿ. ಹೋಗೋ ಹೋಗು. ಹ್ಞೂ ಮಾಡತ್ತಾರೆ ಇದ್ರೆ ಹೋಗೋ. ನಾಳೆ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾಳೆ ನೈಟ್ ನಾವು ತಿರುಪತಿಗೆ ಹೋಗ್ತಾ ಇದ್ದೀರಿ. ಯಾಕಂದರೆ ಸ್ವಲ್ಪ ಇದಿದೆ, ಅದರಲ್ಲಿ ನಮ್ಮ ರಂಜಿತ್ ಕೂಡ ಗುಂಡೋಡಿಸ್ತಾ ಇದ್ದಾನೆ. ಬರಲ್ಲ ಗೈಸ್, ನಾನು ಹೋಗಲ್ಲ. ಸಾರಿ. ಯಾಕೆ? ಇನ್ಫಾರ್ಮೇಶನ್. ಹಾಂ ಅವ್ನು ಬರ್ತಾನೆ, ನನಗೆ ಬೇಡ. ಅವ್ನು ಬರ್ತಾನೆ, ಅವನ್ನ ಕರ್ಕೊಂಡು ಹೋಗ್ತೀನಿ, ಅವ್ನಿಗೆ ಮೊಟ್ಟೆ ಹೊಡಿಸ್ತೀನಿ, ನಾನು ಮೊಟ್ಟೆ ಹೊಡಿತೀನಿ. ನಾನು ಬರಲ್ಲ ಗೈಸ್, ಫಿಕ್ಸ್ ಆಗ್ಬಿಡಿ ಗೈಸ್. ನಾನೇನೋ ಮೊಟ್ಟೆ ಹೊಡೆಯೋದು ಏನೋ ವೀಡಿಯೋದಲ್ಲಿ ಕಾಣಿಸ್ಕೊಂಡ್ರೆ ಹಾಂ ಆಮೇಲೆ ಮಾತಾಡಿ ಗೈಸ್. ಹಾಂ ಮೊಟ್ಟೆ ಹೊಡೆಯೋದು ನಾನು ಗೈಸ್ ಇವ್ರು ನೋಡ್ರೆ ಇವತ್ತು ನೋಡ್ರೆ ಮೈಸೂರಲ್ಲಿ, ನಾಳೆ ನೋಡ್ರೆ ದೇವಸ್ಥಾನ ಹೋಗ್ತಾರೆ ಗೈಸ್. ಇವರೆಲ್ಲ ಹಂಗೆ ನಾವು ಒಂದು ದಿವಸ ಅಲ್ಲಿದ್ರೆ ಒಂದು ದಿವಸ ಇಲ್ಲಿರ್ತೀರಿ. ಅದೇ ಥರ ವೀಡಿಯೋ ಮಾಡಬೇಕು, ಅದೇ ಥರ ಕಂಟೆಂಟ್ ಮಾಡಬೇಕು ನಾವು. ನೋಡಿ ಒಬ್ಬೊಬ್ಬರದ್ದು ಒಂದೊಂದು ಥರ ಇದೆ. ಇಲ್ಲಿ ಸುತ್ತಮುತ್ತ ಫುಲ್ ಕಾಡೇ ಇದೆ. ಆ ಕಡೆ ಸೈಡ್ ಅಲ್ಲಿ ಬಿಟ್ಟರೆ, ಅದು ಅಪಾರ್ಟ್ಮೆಂಟ್ ಬಿಟ್ಟರೆ ಈ ಕಡೆ ಸೈಡೆಲ್ಲ ಫುಲ್ ಕಾಡೆ. ಭಯ ಆಗ್ತಾ ಇದೆಯಾ? ಹಾಂ ಅಲ್ಲಿ ನೋಡು ಬ್ರೋ, ಎಣ್ಣೆ ಇದೆ, ಹಚ್ಕೊಬ್ರೋ. ಆಯಿತು, ಎಣ್ಣೆ ನೋಡು ಬ್ರೋ, ಇಲ್ಲಿ ಹಚ್ಕೊಬ್ರೋ. ಯಾಕೆ ಎಣ್ಣೆ ಹಚ್ಕೊಂಡ್ರೆ ಫುಲ್ ಭಯ ನಾನು. ಹ್ಞೂ ಅವ್ನು ಒಬ್ಬೊಬ್ಬನೇ ಓಡಾಡ್ತಾವನಪ್ಪ. ನಿಮ್ಮ ತಮ್ಮ ಒಬ್ಬೊಬ್ಬನೇ ಓಡಾಡ್ತಾವನೆ. ನನಗೆ ಈ ಥರ ಹೇಳಿದ್ರೇ ಭಯ ಆಗುತ್ತೆ ಗಾಯ್ಸ್, ಹೇಳ್ಬೇಕಂದ್ರೆ. ಫಸ್ಟ್ ಆಫ್ ಆಲು ನಾನು ಅದಕ್ಕೆ ಏನೇ ಆಗಲಿ ಬರೋಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ವೀಡಿಯೋ ಮಾಡೋಣ, ಕಂಪಲ್ಸರಿ ವೀಡಿಯೋ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಬಂದಿರೋದು. ಇಲ್ಲಾಂದರೆ ನಾನು ಬರ್ತಾನೆ ಇರಲಿಲ್ಲ. ಇವ್ನು ನೋಡಿದೆ ನೋಡಿ ಹೆಂಗಿದ್ದಾನೆ ಇವನು, ತನ್ನ ಸ್ಟಡಿಲಿ ಇವ್ನು ನೋಡಿ ಹೆಂಗಿದ್ದಾನೆ. ಎಲ್ಲ ಕಡೆ ಸುತ್ತಾಡ್ತಾನೆ, ಅಲ್ಲೋಗೋಣ ಬಾ, ಇಲ್ಲೋಗೋಣ ಬಾ, ಇಲ್ಲೋಗೋಣ ಬಾ ಅಂತ. ಏನಿಲ್ಲ, ಭಯ ಆಗ್ತಿಲ್ಲ ನಿನಗೆ? ಹಾಂ ವೇಸ್ಟ್ ಥರ ಐತೆ. ಇಲ್ಲ ಅಂದಿದ್ರೆ ಇಲ್ಲ ಇಲ್ಲ ಒಬ್ಬನೇ ಬರ್ತೀನಿ ಬೇಕಂದ್ರೆ ನಾನು. ಹೌದಾ? ಎಲ್ಲ ಏನು ನಾನೆಲ್ಲ ಸತ್ರು ಒಬ್ಬನೇ ಬರಲ್ಲಪ್ಪ. ನನಗೆ ಹೆವಿ ಭಯ, ನಾನು ಭಯ ಜಾಸ್ತಿ ಪಡ್ತೀನಿ. ನಾನು ಒಬ್ಬನೇ. ಅಟ್ಲೀಸ್ಟ್ ನೀವಾಗ ಇವಾಗ ಒಂದು ಹೇಳ್ತೀನಿ ಕೇಳಿ, ನಾನು ನೈಟ್ ಒಂದು 10:30 11 o'clock ಆದ್ರೆ ಮನೆಯಿಂದ ಆಚೆ ಬರೋಲ್ಲ ನಾನು ಒಬ್ಬನೇ. ನನಗೆ ಅಷ್ಟು ಭಯ. ಆದರೆ ಇವ್ರಿಗೋಸ್ಕರ ಆಚೆ ಬಂದಿದ್ದೀನಿ ನಾನು. ಆಚೆ ನೋಡಿ ನಾಯಿ ನಿಂತೈತೆ. ಕರ್ಕೊಂಡು ಬರ್ತೀನಿ. ನೋಡಿದ್ರೆ ಮಾಡೋಣ, ಗೋಸ್ಟ್ ಹಂಟಿಂಗ್ ಮಾಡೋಣ, ಸ್ಮಶಾನಕ್ಕೆ ಬರೋಣ ಅಂದ್ಕೊಂಡ್ರಿ. ಬಟ್ ಇಲ್ಲಿ ಏನೂ ಇಲ್ಲ, ಏನೇನೂ ಇಲ್ಲ. ನಮಗೆ ಒಂಥರ ಇದಾಗ್ತಿದೆ. ಇನ್ಮೇಲೆ ಎಲ್ಲಾದರೂ ಒಂದು ನಿಮಗೆ ಏನಾದರೂ ಗೊತ್ತಿದ್ರೆ ಗೋಸ್ಟ್ ಹಂಟಿಂಗ್ ಎಲ್ಲಿದೆ ಅಂತ ಒಂದು ಸ್ವಲ್ಪ ಕಮೆಂಟ್ ಮಾಡಿ. ಅಲ್ಲಿ ನಾವು ಬರ್ತೀರಿ, ಅಲ್ಲಿ ವಿಡಿಯೋ ಮಾಡೋಣ. ಯಾಕೆ ಈ ಕಡೆ ಅಣ್ಣ, ನಾವು ನಿನ್ನೆ ಒಂದು ಪ್ಲೇಸ್ಗೆ ಹೋಗಿದ್ರಿ. ಅಲ್ಲಿ ಸ್ವಲ್ಪ ಜನ ಇದ್ದರು, ಬೇಡ ಅಂತ ಹೇಳ್ತಾಯಿದ್ರು. ಬಟ್ ಅವರು ಇವಾಗ ಇವರೆಲ್ಲ ಹೋಗೋಣ ಅಂತ ಹೇಳ್ತವ್ರೆ. ಇವಾಗ ಮತ್ತೆ ಹೋದ್ರೆ ಅವ್ರು ಏನಾದರೂ ಮಾತಾಡ್ತಾರೆ, ಏನಾದರೂ ಬೈತಾರೆ ಅಂತ ನಮಗೆ ಸ್ವಲ್ಪ ಇದಿದೆ. ಬಟ್ ಇವ್ರು ಹೋಗೋಣ ಬಾ, ಒಂದ್ಸತಿ ಕೇಳ್ಕೊಂಡು ಹೋಗೋಣ, ಪರ್ಮಿಷನ್ ತೊಗೊಂಡು ವೀಡಿಯೋ ಮಾಡೋಕೆ ಹೋಗೋಣ ಅಂತ ಹೇಳ್ತವ್ರೆ. ಒಂದ್ಸತಿ ಹೋಗ್ಬಿಟ್ಟು ಅವ್ರನ್ನ ಪರ್ಮಿಷನ್ ತೊಗೊಂಡು ಹೋಗೋಣ ಅಂದ್ಕೊಂಡಿದ್ದೀರಿ. ಇವಾಗ ಅಲ್ಲಿ ಹೋಗ್ಬಿಟ್ಟು ಇನ್ ಕೇಸ್ ಏನಾದರೂ ಅವ್ರು ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟರೆ ವೀಡಿಯೋ ಮಾಡ್ತೀವಿ, ಇಲ್ಲಾಂದರೆ ಇದೇ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದರೂ ಗೊತ್ತಿರೋ ಜಾಗ ಇದ್ದರೆ ಅದನ್ನು ನೀವು ಕಮೆಂಟ್ ಮಾಡಿ. ಆ ಜಾಗ ನಾವು ಕಂಪಲ್ಸರಿ ಹೋಗ್ತೀರಿ. ಇವನ್ನ ಮಾತ್ರ ಕರ್ಕೊಂಡು ಹೋಗ್ತೀನಿ. ಬರ್ತಾ ಇಲ್ಲ ನೀನು? ಬರ್ತಾನೆ, ಹೋಗ್ತೀನಿ. ಎಲ್ಲರೂ ಹೋಗಿ ವಿಡಿಯೋ ಮಾಡ್ತೀರಿ. ಇವಾಗ ಹೋಗ್ತೀರಿ. ಇನ್ ಕೇಸ್ ಅಲ್ಲಿ ಏನಾದರೂ ಆಗಿಲ್ಲ ಅಂದರೆ ಬೇರೆ ಕಡೆ ಮಾಡ್ತೀರಿ ಗೈಸ್. ಹಂಗೆ ನೋಡ್ತಾ ಇರಿ, ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಹಂಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಮತ್ತು ಮೋರಿ ಅಕೌಂಟು. ಇವನು ಪಾಪ ಹೆವಿ ಕಷ್ಟಪಡ್ತಾನೆ, ವಿಡಿಯೋ ಮಾಡ್ತಾ ಇರ್ತಾನೆ. ಡೈಲಿ ವಿಡಿಯೋ ಮಾಡ್ತಾನೆ, ಅಪ್ಲೋಡ್ ಮಾಡ್ತಾನೆ. ಎಲ್ಲರೂ ನೋಡಿ ಸ್ವಲ್ಪ ಸಪೋರ್ಟ್ ಮಾಡಿ ಗೈಸ್, ಅಷ್ಟೇ ನಾನು ಹೇಳ್ತಾ ಇರೋದು ನಿಮ್ಗೆ.